ಸಮೀಪಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆ ಏಳುತ್ತಾ ಅನ್ನುವ ಕುತೂಹಲ ಮೂಡಿದೆ. ವರ್ಷಾಂತ್ಯಕ್ಕೆ ಕ್ರಾಂತಿಯಾಗುತ್ತಾ ಅನ್ನುವ ಕೌತುಕ ಕಾಡಿದೆ. ಇದರ ಮಧ್ಯೆ ಇಂದ್ರಪ್ರಸ್ಥದತ್ತ ತನಕಾಧಿಪತಿ ಇಟ್ಟಿರುವಂತಹ ಹೆಜ್ಜೆ 100 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಣ್ಮುಂದೆ ಗದ್ದುಗೆ ಗುದ್ದಾಟ ನಡೀತಾ ಇದ್ರು ರಾಹುಲ್ ಗಾಂಧಿಯ ಮೌನ ಅಚ್ಚರಿಯನ್ನ ಮೂಡಿಸಿದೆ. ಇದು ಸರ್ಕಾರವನ್ನ ಆಡಿಕೊಳ್ಳುವ ಬಿಜೆಪಿಗೆ ಆಹಾರವಾಗ್ಬಿಟ್ಟಿದೆ. ಒಬ್ರು ಕಾಂಗ್ರೆಸ್ನ ಶಕ್ತಿ, ಇನ್ನೊಬ್ರು ಹಸ್ತ ಮನೆಯ ಆಸ್ತಿ. ಇಬ್ಬರ ಮಧ್ಯೆ ಕುರ್ಚಿಗಾಗಿ ಜಂಗೀ ಕುಸ್ತಿ. ತಗ್ಗೋದೇ ಇಲ್ಲ ಅಂತ ಸಿದ್ದು, ಬಗ್ಗೋದೇ ಇಲ್ಲ ಅಂತ ಡಿಕೆ. ಇದು ಗದ್ದುಗೆಯ ಯುದ್ಧ. ಅರ್ಥಾತ್ ಸಿಎಂ ಪಟ್ಟಕ್ಕಾಗಿ ಇಬ್ಬರು ಘಟಾನುಘಟಿಗಳ ಮಧ್ಯೆ ನಡೀತಾ ಇರೋ ಮಲ್ಲ ಯುದ್ಧ. ಹೊಸ ವರ್ಷಕ್ಕೆ ಈ ಸಮರಕ್ಕೆ ವಿರಾಮ ಸಿಗುತ್ತಾ, ಇಲ್ಲ ಮಹಾಯುದ್ಧವೇ ನಡೆಯುತ್ತಾ ಅನ್ನೋದೇ ಸದ್ಯದ ಕೌತುಕ. ಮುಖ್ಯಮಂತ್ರಿ ಗಾದಿ ಗುದ್ದಾಟ, ಡಿಕೆಶಿ ದೆಹಲಿ ಯಾತ್ರೆ. ಕನಕಪುರ ಕಲಿಗೆ ಆಗುತ್ತಾ ರಾಹುಲ್ ಗಾಂಧಿ ದರ್ಶನ. ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಪಂಚವರ್ಷದ ಜಪದಲ್ಲಿ ತೊಡಗಿದ್ದಾರೆ. ಸದನದಲ್ಲೂ ಇದನ್ನೇ ಸ್ಟ್ರಾಂಗ್ ಆಗಿ ಸ್ಮರಿಸಿದ್ದಾರೆ. ಇದನ್ನೆಲ್ಲ ಕೇಳಿ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ದಂಡ ಹೊಡೆದು ಸಿಎಂ ಹುದ್ದೆಗೇರುವ ಸರ್ಕಸ್ ಮಾಡೋಕೆ ಮುಂದಾಗಿದ್ದಾರೆ. ಆದ್ರೆ ಕಳೆದ ಹಲವು ದಿನಗಳಿಂದ ಡಿಕೆಶಿ ಡೆಲ್ಲಿ ಫ್ಲೈಟ್ ಹತ್ತಿ ಹೋದ್ರೂ ಕಿಮ್ಮತ್ತಿಲ್ಲದಂತಾಗಿದೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಬರೋದೇ ವ್ಯಥೆಯಾಗಿದೆ. ಈ ಬಾರಿಯಾದ್ರೂ ರಾಹುಲ್ ಗಾಂಧಿ ಭೇಟಿಯಾಗಬಹುದು ಎಂಬ ಭರವಸೆಯಲ್ಲಿ ಕನಕಾಧಿಪತಿ ಇಂದ್ರಪ್ರಸ್ಥದಲ್ಲಿ ಠಿಕಾಣಿ ಹೂಡಿದ್ದಾರೆ. ಕೆಲವು ಪ್ರಪೋಸಲ್ ಕಳಿಸಿದೀವಿ ನಾವು. ನಿನ್ನೆ ತಾನೇ ರಿವ್ಯೂ ಮೀಟಿಂಗ್ ಎಲ್ಲ ಮಾಡಿದ್ದೀನಿ, ಮೆಟ್ರೋ ಸಂಬಂಧಪಟ್ಟಂತೆ ಮಾಡಿದ್ದೀನಿ. ಕೆಲವು ಇಲ್ಲಿ ಬಂದಿದೆ, ಅವ್ರದ್ದು ಕೆಲವು ತಾರತಮ್ಯದ ಬಗ್ಗೆ ಕೆಲವು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಆ ವಿಚಾರನ ತಿಳಿಸಿ, ಯಾಕೆಂದರೆ ನಾವು ಅಲ್ಲಿ ಬೆಂಗಳೂರಲ್ಲಿ ಮೆಟ್ರೋ ಕಂಪ್ಲೀಟ್ ಮಾಡಬೇಕು. 2027 175 ಕಿಲೋಮೀಟ್ರ್ ನಾವು ಮಾಡಬೇಕು. ಸೊ ಇವರು ಅದನ್ನು ಕ್ಲಿಯರೆನ್ಸ್ ಕೊಡದೆ ಇಟ್ಕೊಂಡಿರೋದು ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಕಾಣ್ತಾ ಇದೆ. ಅದಕ್ಕೆ ಅವ್ರ ಮೇಲೆ ಒತ್ತಡ ಹೇರಿ ಜಲ್ದಿ ಕ್ಲಿಯರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಕೇಳ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ನಮ್ಮ ಎಐಸಿಸಿ ಅಧ್ಯಕ್ಷರ ಸೂಚನೆ ಏನಿರ್ತದೆ ಅದರಂತೆ ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಎಐಸಿಸಿ ಅಧ್ಯಕ್ಷರ ಸೂಚನೆ ಏನಿರ್ತದೆ ಅದರಂತೆ ಎಲ್ಲರೂ ಕೂಡ ಕೇಳಬೇಕಾಗ್ತದೆ. ದೆಹಲಿ ಭೇಟಿ ವೇಳೆ ಕೆಲ ಕೇಂದ್ರ ಸಚಿವರನ್ನ ಭೇಟಿ ಮಾಡುವುದಾಗಿ ಡಿಕೆಶಿ ಹೇಳಿಕೊಂಡಿದ್ದಾರೆ. ಅದರಂತೆ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿ ಮಾಡಿದ್ದಾರೆ. ಕಣ್ಮುಂದೆ ಕುರ್ಚಿ ಕದನ, ಕೈ ಹೈ ನಾಯಕರು ಸೈಲೆಂಟ್. ಕಳೆದ 3-4 ತಿಂಗಳಿನಿಂದ ವರುಣಾಧಿಪತಿ ಕನಕಾಧಿಪತಿ ಮಧ್ಯೆ ಗದ್ದುಗೆ ಗುದ್ದಾಟ ಮಿತಿಮೀರಿದೆ. ಇಷ್ಟಾದರೂ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡದೆ ಮೌನಜ್ಜಾರಿದ್ದಾರೆ. ಅದರಲ್ಲೂ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಕ್ಯಾರೆ ಎನ್ನದೆ ಕದನ ಕೌತುಕ ನೋಡ್ತಾ ಮೌನಜ್ಜಾರಿದ್ದಾರೆ. ಡಿಕೆಶಿ ಭೇಟಿಗೆ ಅವಕಾಶವನ್ನ ನೀಡದೆ ದೂರ ಇಟ್ಟಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳೋದು ಏನೂ ಇಲ್ಲ ಅಂತ ಕೈ ಮುಗಿದಿದ್ದಾರೆ. ನಾಯಕತ್ವದ ವಿಚಾರ ಸರ್, ಏನು ಹೇಳೋದಿಲ್ಲ. ಡಿಕೆ ಡೆಲ್ಲಿಗೆ ಹೋಗಿದ್ದಾರೆ ಸರ್, ತಾವಿಲ್ಲೇ ಇದ್ದೀರಾ? ಏನು ಹೇಳೋದಿಲ್ಲ ಅಂದ್ರೆ ಕಾಂಗ್ರೆಸ್ ಕಲಹವೇ ಕಮಲ ಕಲಿಗಳಿಗೆ ಭೂರಿ ಭೋಜನ. ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಕುರ್ಚಿ ಕಲಹ ಬಿಜೆಪಿ ನಾಯಕರಿಗೆ ಬಾಂಬಾಟ್ ಭೋಜನವಾಗಿದೆ. ಹಸ್ತಮನೆಯ ಹೈಕಮಾಂಡ್ ಸೈಲೆಂಟ್ ಆಗಿರುವುದನ್ನೇ ಹಿಡಿದು ಬಿಜೆಪಿ ನಾಯಕರು ತಿವಿತಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಗದ್ದುಗೆ ಗುದ್ದಾಟವನ್ನ ಬಿಡಿಸೋಕೆ ರಾಹುಲ್ ಗಾಂಧಿಗೆ ಪುರುಸೊತ್ತೇ ಇಲ್ಲ. ವಿದೇಶದಲ್ಲಿ ದೇಶ ವಿರೋಧಿ ಕೆಲಸ ಮಾಡುವುದರಲ್ಲೇ ಬ್ಯುಸಿಯಾಗಿದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ.
ಇತ್ತ ಕಾಂಗ್ರೆಸ್ನಲ್ಲಿ ಹೈ ಇದೆ, ಕಮಾಂಡ್ ಇಲ್ಲವೇ ಇಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಲೇವಡಿ ಮಾಡಿದ್ದಾರೆ. ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು, ಕಾಂಗ್ರೆಸ್ ಅಲ್ಲಿ ಎಲ್ಲರೂ ರಾಜ್ಯದ ಅಧ್ಯಕ್ಷರಾಗಬೇಕು, ಎಲ್ಲರಿಗೂ ಅಧಿಕಾರ ಬೇಕು, ಯಾರನ್ನ ಇಳಿಸ್ಬೇಕು, ಯಾರನ್ನ ಉರುಳಿಸ್ಬೇಕು, ಯಾರ ಕುರ್ಚಿ ಏರಬೇಕು, ಇದರ ಚರ್ಚೆ ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇರೋದು. ನೀವು ಬೆಳಗಾಮಲ್ಲಿ ಅಧಿವೇಶನ ಮಾಡಿದ್ರಿ, ಯಾವ ಪುರುಷಾರ್ಥಕ್ಕೆ? ಖರ್ಗೆ ಸಾಹೇಬರು ಬೆಂಗಳೂರಲ್ಲಿ ಕಳೆದ ಬಾರಿ ಏನು ಹೇಳಿದರು, ಈ ಸಮಸ್ಯೆಯನ್ನು ಹೈಕಮಾಂಡ್ ಬಗೆಹರಿಸ್ತದೆ ಅಂತ. ಅವರೇ ಅಧ್ಯಕ್ಷರಾಗಿ ಹೈಕಮಾಂಡ್ ಅಂದರೆ ಗಾಂಧಿ ಫ್ಯಾಮಿಲಿ ಬಗೆಹರಿಸ್ತದೆ ಅಂತ ಹೇಳಿದರು. ನಿನ್ನೆ ಗುಲ್ಬರ್ಗದಲ್ಲಿ ಅವ್ರು ಏನು ಹೇಳಿದ್ದಾರೆ, ಇದು ಅವರೇ ಸೃಷ್ಟಿ ಮಾಡಿದ್ದು, ಹೈಕಮಾಂಡ್ ಸೃಷ್ಟಿ ಮಾಡಿಲ್ಲ, ಅವರೇ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಈಗ ಹೈಕಮಾಂಡಾಗಿ ಉಳಿದಿಲ್ಲ, ಬರೀ ಹೈ ಇದೆ, ಕಮಾಂಡ್ ಇಲ್ಲ ಅಲ್ಲಿ ಅಂತ. ಹೈಕಮಾಂಡ್ದಲ್ಲಿ ಗೊಂದಲ ಇದೆ, ಹೈಕಮಾಂಡ್ದಲ್ಲಿ 2 ಭಾಗ ಆಗಿದೆ. ಮುಖ್ಯಮಂತ್ರಿ ಗಾದಿಗಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಅಂತಃಕಲಹ ವರ್ಷಾಂತ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಸಂಕ್ರಾಂತಿಗೆ ಸಂಕ್ರಾಂತಿಯಾಗಬಹುದಾ ಎಂಬ ಕೌತುಕ ಕಾಡಿದೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಮೌನ ಮುರಿತಾರಾ? ಡಿಸಿಎಂ ಸಿಎಂ ಜೊತೆ ಮಾತನಾಡ್ತಾರಾ? ಸಿಎಂ ಕದನಕ್ಕೆ ತೆರೆ ಎಳಿತಾರಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.